Hello, my dear students. In the last class, we were discussing about financial management. Finance management ಅಂತ ಏನು, ಅದರಲ್ಲಿ ಬರುವಂತಹ ಇನ್ನಿತರ ಅಂಶಗಳು, ಫಂಕ್ಷನ್ಸ್, ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ದೆನ್ ಸ್ಕೋಪ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಇದನ್ನೆಲ್ಲ ನಾವು ಕಲ್ತಿದ್ದೇವೆ. ಫೈನಾನ್ಷಿಯಲ್ ಪ್ಲಾನಿಂಗ್ ಎಕ್ಸೆಟ್ರಾ. ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ಫೈನಾನ್ಸ್ ಮ್ಯಾನೇಜರ್. What are the roles of finance manager and responsibility of finance manager? So financial management ಅಂತ ಹೇಳಿದ್ರೆ we have already discussed, it can be defined as a science and art of managing money. ಒಂದು ಹಣವನ್ನು ಯಾವ ರೀತಿಯಲ್ಲಿ ಉಪಯೋಗ ಮಾಡುವಂಥದ್ದು. So in a scientific way, how the money can be utilized in a business is called financial management. So it is, in brief, it is called finance management is the art and science of managing the finance. The financial management, adannu, it is also called business finance, ವ್ಯವಹಾರಿಕ ಹಣ or ವ್ಯವಹಾರಕ್ಕೆ ಬೇಕಾದಂಥ ಹಣ. So financial management or business finance is concerned with managing corporations money or business money. ಯಾವ ರೀತಿ ಹಣವನ್ನು ಉಪಯೋಗ ಮಾಡಬೇಕು, ಯಾವ ರೀತಿ ಹಣದ ವ್ಯವಹಾರವನ್ನು ನಡೆಸಬೇಕು. ಸೊ ಇದನ್ನು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಸೊ ಹೂ ಇಸ್ ದ ಫೈನಾನ್ಸ್ ಮ್ಯಾನೇಜರ್? ಟುಡೇ ವಿಲ್ ಡಿಸ್ಕಸ್ ಅಬೌಟ್ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಫೈನಾನ್ಸ್ ಮ್ಯಾನೇಜರ್. ಬಿಫೋರ್ ದಟ್, ಹೂ ಇಸ್ ದ ಫೈನಾನ್ಸ್ ಮ್ಯಾನೇಜರ್? The finance manager is a person who manages the finance of business entity efficiently and effectively. ಒಂದು ಬಿಸ್ನೆಸ್ ಆರ್ಗನೈಸೇಷನ್ ನ ಹಣವನ್ನು ಎಫಿಷಿಯೆಂಟಾಗಿ ಮತ್ತು ಎಫೆಕ್ಟಿವ್ ಆಗಿ, ಬಹಳ ಪರಿಣಾಮಕಾರಿಯಾಗಿ ಅದನ್ನು ಉಪಯೋಗ ಮಾಡುವಂತಹ ವ್ಯಕ್ತಿಗೆ ಅಥವಾ ಆ ಕೆಲಸದಲ್ಲಿ ಯಾರು ಇರ್ತಾರ ಅಂಥ ವ್ಯಕ್ತಿಗಳಿಗೆ ನಾವು ಫೈನಾನ್ಸ್ ಮ್ಯಾನೇಜರ್ ಅಂತ ಹೇಳ್ತೇವೆ. ಸೊ ವೆನ್ ಯು ಸ್ಪೀಕ್ ಅಬೌಟ್ ಫೈನಾನ್ಸ್ ಅಂತ ಹೇಳಿದ್ರೆ ಅದರಲ್ಲಿ 6 ರೀತಿಯ ಫೈನಾನ್ಸ್ ಬರ್ತದೆ, 6 ರೀತಿಯ ಹಣ. ಸೊ ಇಟ್ ಮೇ ಬಿ ಬ್ಯಾಂಕಿಂಗ್ ಫೈನಾನ್ಸ್, it may be leverage finance, or it may be credit finance, or it may be capital market finance, or it may be just money, or it is the investment. 6 ರೀತಿಯ ವಿವಿಧ 6 ರೀತಿಯ ಫೈನಾನ್ಸ್ಗಳ ಆ್ಯಕ್ಟಿವಿಟೀಸನ್ನು ಎಫೆಕ್ಟಿವ್ ಮತ್ತು ಎಫಿಷಿಯೆಂಟ್ ಆಗಿ ಯಾರು ನೋಡ್ಕೊಳ್ತಾರೋ ಅಂಥ ವ್ಯಕ್ತಿಗಳಿಗೆ ನಾವು ಫೈನಾನ್ಸ್ ಮ್ಯಾನೇಜರ್ ಅಂತ ಹೇಳ್ತೇವೆ. ಓಕೆ, ಸೊ ಫೈನಾನ್ಸ್ ಅಂತ ಹೇಳಿದರೆ ಹಣ, ಮ್ಯಾನೇಜರ್ ಅಂತ ಹೇಳಿದ್ರೆ ಅದನ್ನು ನೋಡಿಕೊಳ್ಳುವಂತಹ ವ್ಯಕ್ತಿ, ಮ್ಯಾನೇಜರ್ ನಿಮ್ಗೆ ಗೊತ್ತು. ಸೊ ಫೈನಾನ್ಸ್ ಮ್ಯಾನೇಜರ್ ಈಸ್ ದ ಪರ್ಸನ್ ಹೂ ಈಸ್ ಇನ್ವಾಲ್ವ್ಡ್ ಇನ್ ಲುಕಿಂಗ್ ಆಫ್ಟರ್ ದ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಆಫ್ ಎ ಕನ್ಸರ್ನ್ ಇನ್ ಅ ಎಫೆಕ್ಟಿವ್ ವೇ ಆ್ಯಂಡ್ ಇನ್ ಎಫೆಕ್ಟಿವ್ ಮತ್ತು ಎಫಿಷಿಯೆಂಟ್ ವೇಯಲ್ಲಿ ಫೈನಾನ್ಸ್ ಆ್ಯಕ್ಟಿವಿಟೀಸನ್ನು ನೋಡಿಕೊಳ್ಳುವಂಥ ವ್ಯಕ್ತಿಗಳಿಗೆ ನಾವು ಫೈನಾನ್ಸ್ ಮ್ಯಾನೇಜರ್ ಅಂತ ಹೇಳ್ತೇವೆ. ನಾವು ಮೂವಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದ ಟೈಪ್ಸ್ ಆಫ್ ಫೈನಾನ್ಸ್ ಮ್ಯಾನೇಜರ್. ಈ ಫೈನಾನ್ಸ್ ಮ್ಯಾನೇಜರ್ ಇದನ್ನು ಬೇರೆ ಬೇರೆ ವಿಧಗಳಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ. ದ ಫಸ್ಟ್ ಒನ್ ಈಸ್ ಕಾಲ್ಡ್ ಚೀಫ್ ಫೈನಾನ್ಸ್ ಆಫೀಸರ್, CFO, ದ ಟಾಪ್ ಫೈನಾನ್ಸ್ ಮ್ಯಾನೇಜರ್ ವಿತ್ ಇನ್ ಎ ಫರ್ಮ್. ಟಾಪ್ ಫೈನಾನ್ಸ್ ಮ್ಯಾನೇಜರ್ ಯಾವುದೇ ಒಂದು ಆರ್ಗನೈಸೇಷನ್ ಅನ್ನು ತಗೊಂಡಾಗ ಅದರಲ್ಲಿ ಬರುವಂತಹ ಟಾಪ್ ಫೈನಾನ್ಸ್ ಆಫೀಸರ್ ಆರ್ ಟಾಪ್ ಫೈನಾನ್ಸ್ ಮ್ಯಾನೇಜರ್ ಈಸ್ ಆಲ್ವೇಸ್ CFO, ದಟ್ ಈಸ್ ಕಾಲ್ಡ್ ಚೀಫ್ ಫೈನಾನ್ಷಿಯಲ್ ಆಫೀಸರ್. ನಿಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಂದು ಆರ್ಗನೈಸೇಷನಲ್ಲಿ ಫೈನಾನ್ಸ್ ವಿಷಯಕ್ಕೆ ಬಂದಾಗ ಟಾಪ್ ಲೆವೆಲ್ ಅಥಾರಿಟಿ, ಟಾಪ್ ಪೊಸಿಷನ್ ಈಸ್ ಕಾಲ್ಡ್ ಚೀಫ್ ಫೈನಾನ್ಷಿಯಲ್ ಆಫೀಸರ್, CFO. ನೆಕ್ಸ್ಟ್ ಕಮ್ಸ್ ಟು ದ ಟ್ರೆಷರರ್. ಓಕೆ, ಟ್ರೆಷರರ್. ಸೊ ವಾಟ್ ಆರ್ ದ ಆಕ್ಟಿವಿಟೀಸ್ ಇನ್ವಾಲ್ವ್ಡ್ ಆರ್ ವಾಟ್ ಆರ್ ದ ಆಕ್ಟಿವಿಟೀಸ್ ಕ್ಯಾರಿಡ್ ಔಟ್ ಬೈ ದ ಟ್ರೆಷರರ್? ಸೊ ಟ್ರೆಷರರ್ ಈ ಶುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ oversees cash management, credit management, capital expenditure and financial planning. So 4 activities are covered by the treasurer. So oversees cash, ಹಣದ ನಿರ್ವಹಣೆ ಮಾಡುವಂಥದ್ದು ಕ್ಯಾಶ್ ಮ್ಯಾನೇಜ್ಮೆಂಟ್, ಕ್ರೆಡಿಟ್ ಮ್ಯಾನೇಜ್ಮೆಂಟ್ ದಟ್ ಈಸ್ ಸಾಲ ಆರ್ ಡೆಟ್ ಮ್ಯಾನೇಜ್ಮೆಂಟ್, ಸೊ ಸಾಲದ ನಿರ್ವಹಣೆ ಮಾಡುವಂಥದ್ದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದರೆ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್, ಇಟ್ ಮೇ ಬಿ ಫಾರ್ ಮೆಷಿನರೀಸ್ ಆರ್ ಫಾರ್ ಬಿಲ್ಡಿಂಗ್, ಲಾಂಗ್ ಟೈಮ್ ಹ್ಯೂಜ್ ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ನೋಡಿಕೊಳ್ಳುವಂಥದ್ದು. ಮತ್ತು ಕೊನೆಯದಾಗಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್,
ಈ 4 ಆಕ್ಟಿವಿಟೀಸ್ ಯಾರು ನೋಡ್ಕೊಳ್ತಾರೋ ದೇ ಆರ್ ಕಾಲ್ಡ್ ದ ಟ್ರೆಷರರ್. ದಟ್ ಈಸ್ ಆಲ್ಸೋ ದ ಟೈಪ್ ಆಫ್ ಫೈನಾನ್ಸ್ ಮ್ಯಾನೇಜರ್. ಮೂವಿಂಗ್ ಟು ದ ಥರ್ಡ್ ಕ್ಯಾಟಗರಿ, ದಟ್ ಈಸ್ ದ ಕಂಟ್ರೋಲರ್. Okay, so who is this controller, or what is the activities of the finance controller? The finance controller, he has to look into overseas of taxation, cost accounting, financial accounting and data processing. So 4 activities are carried out by, once again, by the controller of finance manager or financing activity. So taxation, cost accounting, financial accounting and data processing. So there are 3 different types of finance manager. The first one is the chief finance officer. He has to look after the entire activities, finance activities of a concern. Second comes to the treasurer. So under treasurer you have 4 different types once again, that is cash management, credit management, capital expenditure and financial planning. And third category, that is controller. That's also part of finance manager. So controller, financial manager, he looks after taxation, accounting, financial accounting and data processing. So you should remember this. So who is a financial manager? Types of finance manager: CFO, treasurer and controller. Moving to the next one, that is the role of financial manager. Very important question from examination point of view, and it is given in the syllabus. So what are the roles of financial manager or financial manager or finance manager? The first one is he has to provide information about the interest rate at which company is willing to take the loan. So finance manager, he has to take care about the interest rate for borrowed money. ಒಂದು ಆರ್ಗನೈಸೇಷನ್ ಹಣವನ್ನು ಬಾರೋ ಮಾಡುವಂಥ, ಹಣವನ್ನು ಬ್ಯಾಂಕಿಂದ ಸಾಲದ ರೂಪದಲ್ಲಿ ಪಡೆಯುವಂಥ ಸಂದರ್ಭದಲ್ಲಿ ಅದು ಎಷ್ಟು ಇಂಟ್ರೆಸ್ಟ್ ರೇಟನ್ನು ಕೊಡ್ತಾರೆ, ಇಂಟ್ರೆಸ್ಟ್ ರೇಟನ್ನು ಪೇ ಮಾಡಬೇಕಾಗ್ತದೆ. ಸೊ ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಫೈನಾನ್ಷಿಯಲ್ ಮ್ಯಾನೇಜರ್. ದಟ್ಸ್ ದ ರೋಲ್ ಆಫ್ ಫೈನಾನ್ಸ್ ಮ್ಯಾನೇಜರ್. ಸೊ ಇಂಟ್ರೆಸ್ಟ್ ರೇಟ್ ಕ್ಯಾಲ್ಕುಲೇಷನ್. So when it comes to the interest rate calculation, the finance manager, he has to look into the interest rate of various financial institution, and which that particular financial institution which is quoting less interest rate, from that particular financial institution or from the bank, the finance manager has to make the arrangement to borrow the loan. So interest rate calculation is the first role of a financial manager. Hope you are following. ನಿಮಗೆಲ್ಲರಿಗೂ ಗೊತ್ತಾಗ್ತಿದೆ ಇಂಟ್ರೆಸ್ಟ್ ರೇಟ್ ಕ್ಯಾಲ್ಕುಲೇಷನ್. ಮೂವಿಂಗ್ ಟು ದ ಸೆಕೆಂಡ್ ಒನ್, ಇಟ್ ಈಸ್ ದ ಫ್ಯೂಚರ್ ಕ್ಯಾಶ್ ಫ್ಲೋ ನೀಡ್ಸ್. ಇವತ್ತು ನೀವೆಷ್ಟು ಹಣ ಅಗತ್ಯ ಉಂಟು ಹಾಗೂ ಇನ್ನೊಂದು 2 ವರ್ಷಕ್ಕೆ ಅಥವಾ ಇನ್ನೊಂದು 5 ವರ್ಷಕ್ಕೆ ಎಷ್ಟು ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಇರ್ತದೆ. ದಟ್ ಈಸ್ ದ ಫ್ಯೂಚರ್ ಕ್ಯಾಶ್ ಔಟ್ಫ್ಲೋ. ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ಕ್ಯಾಶ್ ನೀಡ್ಸ್. ಮುಂದೆ ಎಷ್ಟು ಹಣ ಬೇಕು ಬಿಸ್ನೆಸ್ ಆರ್ಗನೈಸೇಷನ್ಗೆ. So that is also the role of financial manager. Interest rate calculation. Second one is the future cash flow need. ಫ್ಯೂಚರಿಗೆ ಎಷ್ಟು ಹಣ ಬೇಕಾಗ್ತದೆ. And moving to the third one, it is the recommendation about the short term loans and self financing. ಲೋನಲ್ಲಿ ಕೂಡ ಬಹಳಷ್ಟು ವಿಧಗಳಿವೆ. ಶಾರ್ಟ್ ಟರ್ಮ್ ಲೋನ್, ಮೀಡಿಯಂ ಟರ್ಮ್ ಲೋನ್, ಲಾಂಗ್ ಟರ್ಮ್ ಲೋನ್. ರೈಟ್. ಸೊ ಶಾರ್ಟ್ ಟರ್ಮ್ ಲೋನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಮಿಡಿಯೇಟ್ ಎಷ್ಟು ಲೋನ್ ಬೇಕು ಅಥವಾ ಇಮಿಡಿಯೇಟ್ ಸೆಲ್ಫ್ ಫೈನಾನ್ಸ್ ಮಾಡುವಂಥ ಕೆಪಾಸಿಟಿ ಇದೆಯಾ, ಈ ಕ್ಯಾಲ್ಕುಲೇಷನ್ ಶುಡ್ ಆಲ್ಸೋ ಬಿ ಡನ್ ಬೈ ದ ಫೈನಾನ್ಸ್ ಮ್ಯಾನೇಜರ್. ಓಕೆ, ಸೊ ಯು ಆರ್ ಫಾಲೋಯಿಂಗ್ recommendation to take about the short term finance and self financing. Next one, it is a recommendation about long term debt or issue of share capital or combination of both. So previous point, it is all about short term finance. In the next role is a calculation of long term finance. The long term finance bandaga, so you may be focusing on equity shares, you may be focusing on long term finance, you may be focusing on debenture, right, debt securities, which you can use it for a long duration or long time period. Long time ige
ಬೇಕಾದಂತಹ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್. That is also the responsible role of a finance manager. Calculation of a long-term finance. Next role is ability of risk management techniques. Risk management. ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಸೇಷನಿಗೆ ಸಂಬಂಧಪಟ್ಟ ಹಾಗೆ there are different types of risk. It may be marketing risk, or it may be sales risk, or it may be finance risk. ಈ ಫೈನಾನ್ಸ್ ರಿಸ್ಕನ್ನು ಯಾವ ರೀತಿ ಟ್ಯಾಕಲ್ ಮಾಡುವಂಥದ್ದು, ದೇರ್ ಆರ್ ಡಿಫರೆಂಟ್ ಟೆಕ್ನಿಕ್ಸ್. ಹೆಡ್ಜಿಂಗ್ ಅಥವಾ ಫೋರ್ಕಾಸ್ಟಿಂಗ್, ಮೋರ್ ಪ್ರೊಡಕ್ಷನ್. ಸೊ ದೇರ್ ಆರ್ ಡಿಫರೆಂಟ್ ಟೆಕ್ನಿಕ್ಸ್ ಅವೈಲೇಬಲ್ ಆಸ್ ಫಾರ್ ಆಸ್ ಫೈನಾನ್ಸ್ ರಿಸ್ಕ್ ಹ್ಯಾಂಡ್ಲಿಂಗ್ ಈಸ್ ಕನ್ಸರ್ನ್ or handling concern. So these should be calculated and systematically analysis will be done by the finance manager. That is called availability of risk handling techniques. ಯಾರು ಮಾಡಬೇಕು ಇದನ್ನು ರಿಸ್ಕ್ ಹ್ಯಾಂಡ್ಲಿಂಗ್, ಬರುವಂತಹ ಸಮಸ್ಯೆಗಳು, ತೊಂದರೆಗಳು, ಇದರ ನಿರ್ವಹಣೆ ಮಾಡುವಂಥದ್ದು ಕೂಡ ಫೈನಾನ್ಸ್ ರಿಲೇಟಿಗೆ ಸಂಬಂಧಪಟ್ಟಂತಹ ರಿಸ್ಕನ್ನು ಹ್ಯಾಂಡಲ್ ಮಾಡುವಂಥದ್ದು responsibility of a finance manager. Hope you are following. And the last role of finance manager, it is the economic units production and its impact on existing and planned project. That is production, economies of scale, maximum production. So the finance manager, he has to take care about the maximum production unit. Increase the production, increase the maximum production, produce in a larger quantity, so that what will happen when the production will increase, so total sales revenue will also going to be increase, right? So again, it is the role of a finance manager to see that maximum production, that is economic unit production, and its impact on existing and planned project. ಸೊ ಎಕ್ಸಿಸ್ಟಿಂಗ್ ಪ್ಲ್ಯಾನ್ಡ್ ಪ್ರಾಜೆಕ್ಟಿನ ಮೇಲೆ ಪ್ರೊಡಕ್ಷನ್ನ ಇಂಪ್ಯಾಕ್ಟ್ ಯಾವ ರೀತಿ ಇರ್ತದೆ. ಸೊ ದಟ್ ಈಸ್ ಆಲ್ಸೋ ದ ರೆಸ್ಪಾನ್ಸಿಬಿಲಿಟಿ ಆರ್ ರೋಲ್ ಆಫ್ ಅ ಫೈನಾನ್ಸ್ ಮ್ಯಾನೇಜರ್. ಸೊ ದೀಸ್ 6 ಆರ್ ದ ಮೇಜರ್ ರೋಲ್ ಆಫ್ ಅ ಫೈನಾನ್ಸ್ ಮ್ಯಾನೇಜರ್. ಲೆಟ್ ಮಿ ಟೆಲ್ ಯು ಒನ್ ಮೋರ್ ಟೈಮ್. ದ ಫಸ್ಟ್ ಒನ್, ಇಟ್ ಈಸ್ ಅಬೌಟ್ ಇಂಟ್ರೆಸ್ಟ್ ರೇಟ್ ಕ್ಯಾಲ್ಕುಲೇಷನ್. Second one is future cash flows. Third one is recommendation about taking short term or long term finance. Fourth one is third one is short term finance. Fourth one is long term finance, that is issuing the equity share or debenture. And fifth point, it is risk handling. And sixth one is economies of scale and its impact on existing and planned project. These 6 are the major roles of a finance manager. ನಿಮಗೆಲ್ಲರಿಗೂ ಗೊತ್ತಾಯಿತು ಅಂತ ಭಾವಿಸ್ತೇನೆ. ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ಇಟ್ ಈಸ್ functions of finance manager. In other words, responsibilities of finance manager. ನಾವು ರೋಲ್ ಈಗ ಆಲ್ರೆಡಿ ಕಲ್ತಿದ್ದೇವೆ. ಸೊ ಕಮಿಂಗ್ ಟು ದ responsibility or functions of finance manager, it is estimation of capital requirement. First and foremost, responsibility of finance manager is to estimation of capital requirement. ಎಷ್ಟು ಕ್ಯಾಪಿಟಲ್ ಬೇಕು, ಎಷ್ಟು ಹಣದ ಅಗತ್ಯ ಇದೆ ಎಂಬುದನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಸೊ ದಟ್ ಈಸ್ ಎಸ್ಟಿಮೇಷನ್ ಆಫ್ ಅ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಡಿಟರ್ಮಿನೇಷನ್ ಆಫ್ ಕ್ಯಾಪಿಟಲ್ ಕಂಪೋಸಿಷನ್, ಅಂದರೆ ಈ ಪಡೆದಂತಹ ಹಣದಲ್ಲಿ ಎಷ್ಟು ಕ್ಯಾಪಿಟಲ್ ಇರಬೇಕು, ಎಷ್ಟು ಡೆಟ್ ಇರಬೇಕು. ದಟ್ ಈಸ್ ಕಾಲ್ಡ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಇನ್ ವಾಟ್ ಪ್ರಪೋರ್ಷನ್ ಈಕ್ವಿಟಿ, ವಾಟ್ ಪ್ರಪೋರ್ಷನ್ ಪ್ರಿಫರೆನ್ಸ್ ಶೇರ್, ವಾಟ್ ಪ್ರಪೋರ್ಷನ್ ಡಿಬೆಂಚರ್, ವಾಟ್ ಪ್ರಪೋರ್ಷನ್ ಡೆಟ್ ಸೆಕ್ಯೂರಿಟೀಸ್. This calculation we will call it by determination of capital composition. Next one, choices of sources of fund. In order to procure the additional fund, a company has many choices like issue of shares, debentures, loans to be taken from the bank and financial institution, public deposit to be drawn in the form of bond, etc. So choice of sources of fund. ಯಾವ ರೀತಿ ಹಣವನ್ನು ಪಡಿಬೇಕು, ಯಾವ ರೀತಿ ಇಶ್ಯೂ ಆಫ್, ಇಟ್ ಮೇ ಬಿ ಇಶ್ಯೂ ಆಫ್ ಶೇರ್ಸ್ ಆರ್ ಇಶ್ಯೂ ಆಫ್ ಡಿಬೆಂಚರ್ಸ್, ಟೇಕಿಂಗ್ ಅ ಲೋನ್ ಫ್ರಮ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಪಬ್ಲಿಕ್ ಡೆಪಾಸಿಟ್, ಬಾಂಡ್, ಎಕ್ಸೆಟ್ರಾ. ದಟ್ ಈಸ್ ಆಲ್ಸೋ
the responsible of finance manager. Investment of fund. Next responsibility or function is to investment of fund. ಯಾವ ಕಂಪನಿ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ಬಂದ ಪ್ರಾಫಿಟಲ್ಲಿ ಅಥವಾ ರಿಸರ್ವ್ಸಲ್ಲಿ ಅಥವಾ ಕ್ಯಾಪಿಟಲ್ ರಿಸರ್ವ್ಸಲ್ಲಿ ರೆವೆನ್ಯೂ ರಿಸರ್ವ್ಸ್, ಇದರಲ್ಲಿ ಎಷ್ಟು ಪ್ರಪೋರ್ಷನೇಟ್ ಯಾವ ಪರ್ಸಂಟೇಜನ್ನು ಯಾವ ಕಂಪನಿ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ದಟ್ಸ್ ಆಲ್ಸೋ ದ ರೆಸ್ಪಾನ್ಸಿಬಿಲಿಟಿ function of finance manager. Okay, management of cash. And next is finding overall financial control. It is a overall, when you speak about overall control, means it includes everything: procurement, production, right, selling, right, conversion, economies of scale, maximum revenue, sell it at a price, cost of production, less profit, selling. So entire bringing overall financial control in the organization, that is also the responsibility or function of a financial manager. Okay, so let me repeat one more time. The function of financial manager or responsibility of finance manager: estimation of capital requirement, determination of capital composition, next choices of sources of fund needed, next one investment decision, management of cash, and financial control. Okay, so these are the responsibility or functions of a finance manager. Moving to the next concept, that is the skills required for finance manager. So basically the finance manager ಅವರಿಗೆ ಬೇಕಾದಂಥ ಸ್ಕಿಲ್ಗಳು, ಕೌಶಲ್ಯತೆ, ಯಾವೆಲ್ಲ ಕೌಶಲ್ಯತೆಗಳು ಒಂದು ಫೈನಾನ್ಸ್ ಮ್ಯಾನೇಜರಲ್ಲಿ ಇರಬೇಕು. ದ ಫಸ್ಟ್ ಒನ್, ಇಟ್ ಈಸ್ ಅ ಅನಾಲಿಟಿಕಲ್ ಸ್ಕಿಲ್. ಅನಾಲಿಸಿಸ್ ಮಾಡುವಂಥ ಸ್ಕಿಲ್ ಬೇಕು. ಹಿ ಶುಡ್ ಹ್ಯಾವ್ ಗುಡ್ ಕಮ್ಯುನಿಕೇಷನ್, ವಾಕ್ಚಾತುರ್ಯತೆ. ಹಿ ಶುಡ್ ಹ್ಯಾವ್ ಅ ಗುಡ್ ಕಮ್ಯುನಿಕೇಷನ್ ಸ್ಕಿಲ್. ಹಿ ಶುಡ್ ಹ್ಯಾವ್ ಅಟೆನ್ಷನ್ ಟು ಡೀಟೇಲ್ಸ್. ಹಿ ಹ್ಯಾಸ್ ಟು ಕಲೆಕ್ಟ್, ದ ಫೈನಾನ್ಸ್ ಮ್ಯಾನೇಜರ್ ಎಲ್ಲ ಸಬಾರ್ಡಿನೇಟ್ಸ್ ಅಥವಾ ಅದರ್ ಡಿಪಾರ್ಟ್ಮೆಂಟ್ ಹೆಡ್ಸ್ ಇವರಲ್ಲಿ ಇನ್ಫಾರ್ಮೇಷನನ್ನು ಕಲೆಕ್ಷನ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಅಟೆನ್ಷನ್ ಟು ಡೀಟೇಲ್ಸ್. ನೆಕ್ಸ್ಟ್ ಒನ್, ಈ ಶುಡ್ ಹ್ಯಾವ್ ಅ ಕ್ಯಾಲ್ಕುಲೇಷನ್, ಮ್ಯಾಥಮ್ಯಾಟಿಕಲ್ ಸ್ಕಿಲ್. ಈ ಶುಡ್ ಹ್ಯಾವ್ ಅಕೌಂಟ್ ಇನ್ಫಾರ್ಮೇಷನ್, ಆಡಿಟಿಂಗ್ ನಾಲೆಜ್, ಸೆಕ್ರೆಟರಿಯಲ್ ನಾಲೆಜ್. So he should have all these mathematical calculation, because when you speak about finance, it is nothing but maths alwa. So mathematical calculation skill irbeku, but overall organizing skill. He should all other employees, subordinates in the organization, he should organize them. He should develop a good rapport with all those people. So that is the skill required for a finance manager. So let me tell you, the first one, it is analytical skill. Second one, it is a communication skill. Third one, it is a attention skill, attention to details, collection of details. Next one, mathematical skill. You should have the last one, organizational skill. These 5 major skills needed for a finance manager. So thank you very much. Today we have discussed about finance manager roles, finance manager responsibilities or functions, and skills required for finance manager. So thank you very much for watching.